ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ರೀ, ಅಶ್ವಿನಿಯನ್ನು ನೀವು ಕರ್ಕೊಂಡು ಬರ್ತೀರಾ ಕಾಲೇಜಿಂದ? ಯಾಕೆ ಭಾಗ್ಯ? ಅವಳು ಬಸ್ಸಲ್ಲಿ ಬರ್ತಾಳಲ್ಲ. ಅವಳು ಬರ್ತಾಳೆ ಅಲ್ಲ, ಮದುವೆಗೆ ಹೇಗಿದ್ದರೂ ಇನ್ನು ದಿನ ಇರ್ತದಲ್ಲ, ಆದ್ದರಿಂದ ಯಾಕೆ ಸುಮ್ಮನೆ ಅವಳೊಬ್ಬಳೇ ಬರೋದು ಅಂತ. ಅದಕ್ಕೆ ನೀವು ಬೆಳಿಗ್ಗೆ ಹೋಗುವಾಗ, ಆಫೀಸ್ಗೆ ಹೋಗುವಾಗ ನೀವು ಅವಳನ್ನು ಕಾಲೇಜಿಗೆ ಬಿಟ್ಟರೆ ಸಂಜೆ ನೀವು ಒಂದು ಸತಿ ಅವಳನ್ನು ಮನೆಗೆ ಬಿಟ್ಟು ಮತ್ತೆ ಆಫೀಸ್ಗೆ ಹೋಗ್ಬೋದಲ್ಲ. ಸುಮ್ಮನೆ ಇರು ಭಾಗ್ಯ. ಅವಳ ಫ್ರೆಂಡ್ ಜೊತೆಗೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲೇ ಬರ್ತಾಳೆ. ಮದುವೆಗೆ ದಿನ ಇಡಲಿಕ್ಕೆ ಇನ್ನೂ ಟೈಮ್ ಇದೆ. ನಿಶ್ಚಿತಾರ್ಥ ಆದರೆ ಏನಾಯಿತು, ಅವಳ ಪಾಡಿಗೆ ಬರ್ತಾಳೆ. ಸರಿ ರೀ, ನಿಶ್ಚಿತಾರ್ಥ ಮಾಡಿದ್ವಲ್ಲ, ಅದಕ್ಕೆ ನೀವೇ ಕರ್ಕೊಂಡೋಗಿ ಬಂದುಬಿಡ್ತೀರಾ ಅಂತ ಕೇಳಿದೆ. ಇಲ್ಲಿ ನೋಡು ಭಾಗ್ಯ, ನಿಶ್ಚಿತಾರ್ಥ ಮಾಡಿದೆ ಅಂತ ಅವಳನ್ನು ಅದು ಮಾಡು ಇದು ಮಾಡು ಅಂತ ಹೇಳಕ್ಕೆ ಹೋಗಬೇಡ. ಇಷ್ಟು ದಿವಸ ಅವಳು ಹೇಗಿದ್ಲೋ ಹಾಗೇ ಇರಬೇಕು, ಸರಿನಾ? ಹೀಗೆ ಹೇಳಿದರೆ ಹೇಗೆ? ಮತ್ತೆ ಮನೆ ಕೆಲಸ, ಅನ್ನ ಸಾರು ಮಾಡೋದು ಅದೆಲ್ಲ ಕಲಿಸ್ಕೊಡೋದು ಬೇಡವಾ? ಅಯ್ಯಯ್ಯಯ್ಯೋ, ಇನ್ನು ಮಗಳನ್ನ ಕೆಲಸ ಬೇರೆ ಮಾಡ್ಬೇಕನ್ಸಿದ್ಯಾ ನಿಂಗೆ? ಇಲ್ಲಿ ನೋಡು ಭಾಗ್ಯ, ನಾನು ಮೊದಲೇ ಹೇಳಿದೆ, ಅವಳು ಮದುವೆ ಆಗೋವರೆಗೂ ಇಲ್ಲಿ ಹೇಗಿದ್ಲೋ ಹಾಗೆ ಇದ್ದು ಇಲ್ಲಿಂದ ಹೋಗ್ಬೇಕು ಅವಳು. ಏನಾದರೂ ಮಗಳಿಗೆ ಏನಾದರೂ ಹೇಳಿದ್ದು ಗೊತ್ತಾಯ್ತು ನನಗೆ. ಅವಳು ಏನು ತಾನೇ ನಿಂಗೆ ಮಾಡಿದಾಳೀಗ? ಹಾಂ, ಬರ್ತಾಳೆ, ಅವಳಷ್ಟಕ್ಕೆ ಸ್ವಲ್ಪ ಟಿ ವಿ ನೋಡ್ತಾಳೆ, ಆಮೇಲೆ ಓದ್ತಾಳೆ, ಹೋಗಿ ಮಲಗ್ತಾಳೆ. ಅದು ಬಿಟ್ಟು ಏನು ಮಾಡಿದಾಳೆ? ಏನಾಯಿತು? ಏನಿಲ್ಲ. ನನ್ನ ಅಕ್ಕ ತಾನೇ 3 ತಿಂಗಳಲ್ಲಿ ಮದುವೆ ಮಾಡಿಸ್ಬೇಕಂತ ಹೇಳಿದ್ದು, ಆದ್ದರಿಂದ ಎಲ್ಲನೂ ಅವಳೇ ನೋಡ್ಕೋತಾಳೆ. ನಮ್ಮ ಮಗಳು ಇಲ್ಲಿ ಹೇಗಿರ್ತಾಳೋ ಹಾಗೆ ಅಲ್ಲಿ ಕೂಡ ಇರ್ತಾಳೆ ಅವಳು. ಇಲ್ಲಿ ನೀನು ಹೇಗೆ ಅವಳನ್ನು ನೋಡ್ಕೋತೀಯೋ ಹಾಗೆ ಅಲ್ಲಿ ನನ್ನ ಅಕ್ಕನೂ ಅವಳನ್ನು ನೋಡ್ಕೋಬೇಕು. ಒಳ್ಳೆ ಕತೆ ರೀ. ನೀವು ಹೇಳಿದರೆ ಸಾಕಾ? ನಿಮ್ಮ ಅಕ್ಕ ಹೇಳೋದು ಬೇಡವಾ? ಇಷ್ಟು ದಿವಸ ಏನೋ ಅವಳಿಗೆ ಅತ್ತೆ ಆಗಿದ್ರು, ಮದುವೆ ಮುಗಿದ ಮೇಲೆ ಅತ್ತೆ ಮನೆ ಅದು. ಅರ್ಥ ಮಾಡ್ಕೊಳ್ಳಿ. ಮಗಳಿಗೇನು ಹೇಳಿಕೊಡ್ಲಿಲ್ಲ ಅಂದರೆ ನಾಳೆ ಅಲ್ಲಿ ಹೋಗಿ ಆದಮೇಲೆ ಅವಳೇ ಬಯಸ್ಕೊಳ್ಳೋದು. ಬೈತಾಳೆ ಬೈದ್ ನೋಡ್ಲಿ, ಆಮೇಲಿದೆ ಅವಳಿಗೆ. ಪ್ರೀತಿಗೆ ಮೊದಲೇ ಕಣ್ಣಿಲ್ಲ ಅಂತ ಹೇಳ್ತಾರೆ. ಮಗಳ ಪ್ರೀತಿ ಇವರ ಕಣ್ಣು ಮುಚ್ಚುತ್ತಿದೆ. ಏನು ಒಬ್ಳೇ ಮಾತಾಡ್ತಿರೋ ಹಾಗಿದೆ? ಏನಿಲ್ಲ ರೀ, ಆಫೀಸಿಗೆ ಲೇಟ್ ಆಗ್ತಿದೆ, ನೀವಿನ್ನು ಹೊರಡಿ. ಬಾ ಶಾಂತಿ. ಏನು ಮಾಣಿಕ್ಯ, ಆಫೀಸಿಗೆ ಹೊರಟ್ಯಾ? ಹಾಂ ಹೌದು. ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಇರಲಿ ಭಾಗ್ಯ. ಮಾಣಿಕ್ಯ, ನಿಶ್ಚಿತಾರ್ಥನ ಇನ್ನು 2 ದಿವಸದಲ್ಲಿ ಮಾಡೋಣ. ನಿಶ್ಚಿತಾರ್ಥ ಆದ ತಕ್ಷಣ ಮದುವೆ ದಿವಸ ಇಡೋಣ. ಇನ್ನೂ 2 ದಿವಸದಲ್ಲೇನಾ? ಹೌದು ಮಾಣಿಕ್ಯ, ಭಾನುವಾರನೇ ಇಟ್ಬಿಡೋಣ. ಬೆಳಿಗ್ಗೆ 9 ಗಂಟೆ ಮೇಲೆ ಒಳ್ಳೆ ಟೈಮು, ಆದ್ದರಿಂದ 9 ಗಂಟೆ ಮೇಲೆ ಇಡೋಣ. ಸರಿ ಶಾಂತಿ. ಹಾಂ ಮಾಣಿಕ್ಯ, ಮಂಟಪ ಬುಕ್ ಮಾಡೋದಾ ಮನೆಯಲ್ಲೇನಾ? ಬೇಡ, ಇಲ್ಲಿ ನಾವು ಮನೆಯಲ್ಲೇ ಮಾಡೋಣ. ಮದುವೆಗೆ ಬೇಕಾದರೆ ನಾವು ದೊಡ್ಡ ಮಂಟಪ ನೋಡಿ ಗ್ರ್ಯಾಂಡಾಗಿ ಮಾಡೋಣ. ಸರಿ ಮಾಣಿಕ್ಯ, ಹಾಗಿದ್ರೆ ನಾನಿನ್ನು ಹೊರಡ್ತೀನಿ. ಇದನ್ನು ಹೇಳಿ ಹೋಗೋಣ ಅಂತಲೇ ಬಂದೆ. ನಾನು ಮೊದಲು ಹೋಗಿ ನನ್ನ ಸೊಸೆಗೆ ಸ್ಯಾರಿ ತೆಗಿತೇನೆ, ಆಗಲೇ ಬೇಗ ಬ್ಲೌಸ್ ಹೊಲಿಸ್ಬೋದು. ಮತ್ತೆ ಎಲ್ಲ ತೆಗೊಳಕ್ಕಿದ್ದದ್ದನ್ನು ನಾಳೆ ನಾವೆಲ್ಲರೂ ಹೋಗಿ ತಗೊಳ್ಳೋಣ. ಹಾಂ ಭಾಗ್ಯ, ನಾನಿವತ್ತು ಸಂಜೆ ಬರ್ತೀನಿ. ಆಗ ನಿಶ್ಚಿತಾರ್ಥಕ್ಕೆ ಏನೆಲ್ಲ ಬೇಕು, ಯಾರ್ಯಾರಿಗೆಲ್ಲ ಹೇಳಬೇಕು ಅದನ್ನೆಲ್ಲ ಸಂಜೆ ಮಾತಾಡುವಂತೆ. ಸರಿ ಅತ್ತೆಗೆ, ಬನ್ನಿ. ಸರಿ ಮಾಣಿಕ್ಯ, ನೀನಿನ್ನು ಆಫೀಸ್ಗೆ ಹೊರಡು. ನಾನು ಇವರನ್ನು ಕರ್ಕೊಂಡೋಗಿ ಮೊದಲು ನನ್ನ ಸೊಸೆಗೊಂದು ಸ್ಯಾರಿ ತಗೊಳ್ತೀನಿ. ಹಾಂ, ಅಶ್ವಿನಿ ಕಾಲೇಜ್ಗೆ ಹೋದ್ಲಾ ಇವತ್ತು? ಹಾಂ ಹೋದ್ಲು ಅತ್ತಿಗೆ. ಅಶ್ವಿನಿಗೆ ಏನಾದರೂ ಫೋನ್ ಏನಾದರೂ ಇದೆಯಾ ಕೈಯಲ್ಲಿ? ಇಲ್ವಲ್ಲ ಅತ್ತಿಗೆ. ಹೌದಾ, ಅದೇ ರಾಜಕ್ಕೆ ಹೇಳ್ತಿದ್ದ, ಅಶ್ವಿನಿ ಫೋನ್ ನಂಬರ್ನ ತೆಗೆದುಕೊಡಮ್ಮ ಅಂತ ಹೇಳ್ತಿದ್ದ. ನಾನು ಹೇಳಿದೆ ಅವನ ಹತ್ರ, ಅವಳ ಹತ್ರ ಫೋನ್ ಎಲ್ಲ ಇರ್ಲಿಕ್ಕಿಲ್ಲ ಕಣೋ ಅಂತ. ಹಾಂ, ಅಶ್ವಿನಿಗಂತ ಒಂದು ಫೋನನ್ನು ರಾಜು ಹತ್ರ ತಗೊಳ್ಳಿಕ್ಕೆ ಹೇಳ್ತೀನಿ. ಇಲ್ಲ ಅದಕ್ಕೆ ಅದೆಲ್ಲ ಮದುವೆ ಮುಗಿಲಿ, ಆಮೇಲೆ ಬೇಕಿದ್ರೆ ಅವನು ತೆಗೆದುಕೊಡುವಂತೆ. ಹೌದು ಶಾಂತಿ, ಏನಾದರೂ ಅಶ್ವಿನಿ ಹತ್ರ ಮಾತಾಡ್ಬೇಕನ್ಸಿದ್ರೆ ಭಾಗ್ಯ ನಂಬರ್ಗೆ ಕಾಲ್ ಮಾಡಿ. ಸರಿ, ರಾಜು ಹತ್ರ ಹಾಗೆ ಹೇಳ್ತೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಭಾಗ್ಯ, ಸಾಯಂಕಾಲ ಬರ್ತೀನಿ. ಹಾಂ ಸರಿ ಅದಕ್ಕೆ. ಶಾಂತಿ,
ನಿಲ್ಲು, ನಾನು ಆಫೀಸ್ಗೇನೋ ಹೋಗ್ತಿರೋದು. ನಿನ್ನ ಅಲ್ಲಿ ಮನೆ ಹತ್ರ ಬಿಟ್ಬಿಡ್ತೀನಿ. ಹ್ಞೂ ಭಾಗ್ಯ, ಆಫೀಸ್ಗೆ ಹೊರಡ್ತೀನಿ. ಸರಿ ರೀ. ಫೋನ್ ಮಾತಾಡ್ಲಿಕ್ಕ, ಅದು ಅಲ್ಲದೆ ಫೋನ್ ಬೇರೆ ತೆಗೆದು ಕೊಡ್ತಾನ. ಇವಳು ಹಾಗೆ ಮಾತಾಡ್ತಾಳಾ? ಕಾಲೇಜಿಗೆ ಬಂದೊಡನೆ ತಿಂಡಿ ಮಾಡಬೇಕು, ಓದಬೇಕು, ಮಲಗಬೇಕು, ಸ್ವಲ್ಪ ಎದ್ದು ನೋಡಬೇಕು, ಮತ್ತೆ ಹೋಗಿ ಮಲಗಬೇಕು. ಇದಕ್ಕೆ ಇವಳಿಗೆ ಟಯರ್ಡ್ ಆಗೋಗುತ್ತೆ. ಮದುವೆ ಮುಗಿಯೋದ್ರಷ್ಟರಲ್ಲಿ ಇನ್ನು ಏನೇನು ಮಾಡ್ತಾರೋ. ಹೇ, ನಾವೇನು ಮಾಡ್ತೀವಿ ಇಲ್ಲಿ? ಹಾಂ, ಅಶ್ವಿನಿ ಇನ್ಮೇಲೆ ಕಾಲೇಜ್ಗೆ ಬರೋದಿಲ್ಲ ಅಂತ ಹೇಳಿದೆ. ಆದರೆ ಕಾಲೇಜಿಂದ ಬೇಗನೆ ಇಲ್ಲಿ ಬಂದು ನಿಂತಿದ್ಯಲ್ಲ? ಯಾಕೋ ಇಲ್ಲಿ ಬಂದು ನಿಂತಿದ್ದೀವಿ? ಕಾಲೇಜಲ್ಲಿ ಇದ್ದಿದ್ರಾದರೂ ಏನಾದರೂ ಮಾಡ್ಬೋದಿತ್ತು ಅಶ್ವಿನಿಯನ್ನು, ಅದು ಬಿಟ್ಟು ಇಲ್ಲಿ ಬಂದು ನಿಂತಿದ್ಯಲ್ಲ? ಹೇಯ್, ಇಲ್ಲಿ ಬಂದಿರೋದೇ ಅಶ್ವಿನಿಯನ್ನು ಭಯಪಡಿಸೋದಕ್ಕೋಸ್ಕರ. ಅಶ್ವಿನಿಯನ್ನು ಭಯಪಡಿಸೋಕ್ಕೆ ಯಾಕೋ ರೋಡಲ್ಲಿ ಬಂದು ನಿಲ್ಲಬೇಕು? ಅದು ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ರೋಡ್ನಲ್ಲೇ ಅಶ್ವಿನಿ ಬಸ್ಗೆ ಬರೋದು. ಸರಿ, ಅದಕ್ಕೆ ನಾವೇನು ಮಾಡೋದು? ನಿನಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ನೋಡು. ಏನು ಮಾಡೋದಿಕ್ಕೆ ಹೊರಟಿದ್ನೋ? ಅವನು ಹೇಳ್ದಾಗೆ ಇವನ್ನೆಲ್ಲೆಲ್ಲಿ ಕೊಂಡೋಗಿ ನನ್ನನ್ನು ನಿಲ್ಲಿಸಲಿಲ್ಲ ಆದರೆ ಸಾಕು. ಆದ್ರೂ ಇಲ್ಲೇನು ಭಯಪಡಿಸೋದಕ್ಕೆ ರೆಡಿಯಾಗಿದ್ದಾನೆ. ಏನು ಬೇಕಾದರೂ ಮಾಡಲಿ, ಹುಡುಗರು ಅಂದ್ರೇ ಭಯ ಪಡಬೇಕು. ಇವತ್ತದ ಹೇಗೆ ಭಯಪಟ್ಟ ಅಂತ ನೋಡಿದ್ಯಾ? ವಿಡಿಯೋ ರೆಕಾರ್ಡ್ ಅಂತ ಹೇಳುವಾಗ. ಹೌದು ಕಣೆ, ಇನ್ನು ನಮ್ಮ ಹತ್ರನೇ ಬರೋದಿಲ್ಲ. ಇಲ್ಲ ಅಶ್ವಿನಿ, ನನಗೇನೋ ಹಾಗೆ ಗೊತ್ತಾಗ್ತಿಲ್ಲ. ಇವತ್ತು ನಾವು ಅವನನ್ನು ಹೆದರಿಸಿದ್ವಾ, ಅವನಿವತ್ತು ತುಂಬ ಕೋಪದಲ್ಲಿರ್ತಾನೆ. ನಮಗೇನಾದರೂ ದೊಡ್ಡದಾಗೆ ಮಾಡಬೇಕಂತ ಯೋಚನೆ ಮಾಡ್ತಿರ್ಬೋದು. ನೀನು ಬೇರೆ ನಂದಿನಿ, ಹಾಗೇನಿಲ್ಲ ಬಿಡು. ಅವನು ಯೋಚನೆ ಮಾಡಿದರೂ ನಮಗೇನು ಮಾಡೋಕ್ಕಾಗಲ್ಲ ಬಿಡು. ಅವನ ಬಗ್ಗೆ ಯೋಚನೆ ಮಾಡಬೇಡ. ಹೇ ಅಶ್ವಿನಿ, ನಮ್ಮ ಅಣ್ಣನ ಅಂಗಡಿ ಇದೆ ಕಣೆ, ಐಸ್ ಕ್ರೀಮ್ ಇದೆ, ಹೋಗಿ ತಿಂದು ಬರೋಣವಾ? ಅದ್ಯಾರೇ ನಿಮ್ಮಣ್ಣ? ನನಗೆ ಗೊತ್ತಿಲ್ದಿರೋರು? ಚಂದುನ ಹೇಳಿದೆ ಅಶ್ವಿನಿ. ಹೇ ಚಂದು, ಬ್ಯಾಂಕಲ್ಲಿ ನೋಡಿದವರು? ಹಾಂ, ಅವರೇ. ಹಾಂ ಹೌದು, ಅವ್ರ ಅಂಗಡಿ ಇಲ್ಲೇ ಇದೆ ಅಲ್ವಾ? ಬಾ ಅಶ್ವಿನಿ, ಹಾಗೆ ಚಂದುವನ್ನು ನೋಡಿ ಐಸ್ ಕ್ರೀಮ್ ತಿಂದು ಬರೋಣ. ಏನು ಐಸ್ ಕ್ರೀಮಾ? ನನ್ನ ಹತ್ರ ಹಣ ಇಲ್ಲ ಕಣೆ. ಇವತ್ತು ಹಣ ಇಲ್ಲ, ನಾಳೆ ಕೊಡ್ಬೋದಲ್ಲ? ಹೇ, ಅಲ್ಲಿ ನೋಡು, ಅಶ್ವಿನಿ ಬರ್ತಿದ್ದಾಳೆ. ಬೇಗ ಗಾಡಿಯಲ್ಲಿ ಕೂತ್ಕೋ. ನಾಳೆನಾ? ನೋಡುವ. ಏನೋ ಮಾಡ್ತಿದ್ಯಾ? ಮದುವೆ ಫಿಕ್ಸ್ ಆಗಿದೆ ಕಣೆ, ಅದಕ್ಕೋಸ್ಕರನಾದರೂ ಒಂದು ಟ್ರೀಟ್ ಕೊಡು. ಅಶ್ವಿನಿ, ಅಶ್ವಿನಿ ಏನೈತೆ? ಏಯ್ ಲೋಫರ್ಗಳ, ನಿಂತ್ಕೊಳ್ರು. ಅಶ್ವಿನಿ, ಅಶ್ವಿನಿ ಎದ್ದೇಳೆ, ಎದ್ದೇಳೆ.